ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಎಜಿ ನ್ಯೂಸ್ ಗಮನಿಸಿದ್ರು ಕೋಟು ಮಚ್ಚಿಗೆಯಲ್ಲಿ ಹೆಸರು ಬೆಳೆ ರಕ್ಷಣೆ ಮಾಡಿದೆ ಅಧಿಕಾರಿಗಳು ಹೆಸರು ಬೆಳೆ ಹರಗಿ ನಾಶ ಮಾಡಿದ್ದಾರೆ. ಒಂದು ಕಡೆ ಯೂರಿಯಾ ಗೊಬ್ಬರ ಕೊರತೆ ಆದರೆ ಇನ್ನೊಂದು ಕಡೆ ಕಷ್ಟಪಟ್ಟು ಬೆಳೆದ ಹೆಸರು ಬೆಳೆಯು ಈಗ ಹೊಸ ರೋಗ ತಗುಲಿ ಹೆಸರು ಬೆಳೆ ರೋಗಕ್ಕೆ ತುತ್ತಾಗಿದೆ. ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸರ್ಕಾರ ಬೆಳೆಗೆ ಪರಿಹಾರ ಕೊಡಬೇಕು ಅಂತ ಕೋಟು ಮಚ್ಚಿಗೆ ಗ್ರಾಮದ ರೈತ ಮಾದೇವಪ್ಪ ಆಗ್ರಹ ಮಾಡಿದ್ದಾರೆ. ಈ ಬಾರಿ ಮುಂಗಾರು ಮಳೆ ಅವಧಿ ಪೂರ್ಣ ಆರಂಭವಾಗಿದೆ. ಇದರಿಂದ ರೈತರು ಖುಷಿಗೊಂಡು ಹೆಸರು ಬೆಳೆಯನ್ನ ಬಿತ್ತನೆ ಮಾಡಿದ್ರು. ಈ ಮಧ್ಯೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆ ಮಾಡಿದ ಹೆಸರು ಒಣಗುವ ಹಂತದಲ್ಲಿ ಇತ್ತು. ಈ ಮಧ್ಯೆ ಜುಲೈ ತಿಂಗಳಲ್ಲಿ ಮಳೆ ಅಬ್ಬರದಿಂದ ಹೆಸರು ಬೆಳೆಯು ಚೇತರಿಸಿಕೊಂಡು ಕಾಳು ಕಟ್ಟುವ ಹಂತದಲ್ಲಿ ಇದೆ. ಗದಗ ಜಿಲ್ಲೆಯ ಯರಿಭೂಮಿಯಲ್ಲಿ ಒಟ್ಟು 25 ರಿಂದ 35 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ. ಹೆಸರು ಬೆಳೆಯನ್ನ ಇನ್ನೊಂದು ತಿಂಗಳಲ್ಲಿ ಕಟಾವು ಮಾಡಬೇಕು ಅಂದುಕೊಂಡ ರೈತರಿಗೆ ಮತ್ತೊಂದು ಆತಂಕ ಶುರುವಾಗಿದೆ. ಆದರೆ ಹೆಸರು ಬೆಳೆಗೆ ಕಿಡಿ, ಜಿಡ್ಡು ಹಾಗೂ ಹಳದಿ ರೋಗ ತಗುಲಿ ಹೆಸರು ಕಾಳು ಕಟ್ಟುವ ಹಂತದಲ್ಲಿ ಹೆಸರು ಬೆಳೆ ಹಾಳಾಗಿದೆ. ಪ್ರತಿ ಎಕರೆಗೆ 30,000ಕ್ಕೂ ಅಧಿಕ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಯು ರೋಗಕ್ಕೆ ತುತ್ತಾಗಿದೆ. ರೋಗ ತಗುಲಿ ಹಾಳಾದ ಹೆಸರು ಬೆಳೆ ನಾಶ. ರೈತರು ಬೇಸತ್ತು ಹಿಂಗಾರು ಬಿತ್ತನೆಗಾಗಿ ಈಗ ಹಾಳಾದ ಹೆಸರು ಬೆಳೆಯನ್ನ ತಮ್ಮ ಕೈಯಾರೆ ಹರಗುತ್ತಿದ್ದಾರೆ. ಗದಗ ತಾಲೂಕಿನ ಕೋಟುಮಚ್ಚಿಗೆ ಗ್ರಾಮಸ್ಥರು ಈಗ ಹೆಸರು ಬೆಳೆ ರೋಗಕ್ಕೆ ತುತ್ತಾಗಿ ರೈತರು ಹಾಳಾಗ್ತಾ ಇದ್ದಾರೆ. ಬೆಳೆ ಹಾಳಾಗುವ ವರದಿ ಎಜಿ ನ್ಯೂಸ್ ಪ್ರಸಾರವಾದರೂ ಕೂಡ ಯಾರೊಬ್ಬರು ಕೃಷಿ ಅಧಿಕಾರಿಗಳು ಈ ಕೋಟುಮಚ್ಚಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ಇಲ್ಲಿನ ರೈತರ ಸಮಸ್ಯೆಗೆ ಯಾರು ಕೂಡ ಕ್ಯಾರೆ ಎಂದಿಲ್ಲ ಎಂದು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಈ ಹಿಂದೆ ಕೋಟುಮಚ್ಚಿಗೆ ಗ್ರಾಮದಲ್ಲಿ ಕೃಷಿ ಗ್ರಾಮ ಸೇವಕರೆಂದು ಸರ್ಕಾರ ಒಬ್ಬ ಅಧಿಕಾರಿಗಳನ್ನ ನೇಮಕ ಮಾಡಿತ್ತು. ಅಧಿಕಾರಿಗಳು ರೈತರ ಬೆಳೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸರ್ಕಾರದಿಂದ ಪರಿಹಾರ ಕೊಡಿಸುವ ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ಕೃಷಿ ಗ್ರಾಮ ಸೇವಕ ಅಧಿಕಾರಿಗಳನ್ನ ರದ್ದುಪಡಿಸಿದ ಮೇಲೆ ಗ್ರಾಮಕ್ಕೆ ಇಂತಹ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಈ ಗ್ರಾಮಕ್ಕೆ ಬಂದಿಲ್ಲ, ಯಾವ ಅಧಿಕಾರಿಗಳನ್ನ ಕ್ಯಾರೆ ಎಂದಿಲ್ಲ. ಈ ಗ್ರಾಮದ ರೈತರ ಕಷ್ಟವನ್ನ ಆಲಿಸುವವರು ಯಾರು? ಕೂಡಲೇ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಬೆಳೆ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಹಾಳಾದ ಹೆಸರು ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ರು. ಈ ಬೆಳೆ ಪರಿಹಾರ ಕೊಡ್ತಿದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಈ ಮೂಲಕ ಗ್ರಾಮಸ್ಥರು ಎಚ್ಚರಿಸಿದ್ರು. ಕೋಟುಮಚ್ಚಿಗೆ ಗ್ರಾಮದಾಗ ಈಗಾಗಲೇ ಹೆಸರು ಬೆಳೆ ಬಿತ್ತಿ ಉಳ್ಳಾಗಡ್ಡಿ ಬಿತ್ತಿ ಸಾಕಷ್ಟು ರೈತರು ಈ ಮುಂಗಾರಿನೊಳಗೆ ಭಾಳ ಹುಳುಗಳ ಕಾಟದಿಂದ ಬೇಸತ್ತ ಈಗಾಗಲೇ ಹೆಸರು ಬೆಳೆ ಕೈಗೆ ಬರಲಿಲ್ಲ. ಇದನ್ನು ಈಗ ರೈತ ಇದಕ್ಕೆ 1 ಎಕರೆಗೆ 25 ರಿಂದ 30 ಸಾವಿರ ರೂಪಾಯಿ ಬೀಜ ಗೊಬ್ಬರ 3 ಸರಿ ಎಣ್ಣೆ ಸ್ಪ್ರೇ ಮಾಡ್ಯಾನ. ಆಲ್ರೆಡಿ ಈ ಕೈಗೆ ಬಂತು ಬಾಯಿಗೆ ಬರಲಾರ್ದಂಗಾಗಿ ಹರಿಗೆ ಈಗ ಟ್ಯಾಕ್ಟರ್ ನೋಡ್ಬೋದು ನೀವು. ಇಲ್ಲ ಮಹಿಳಾ ರೈತರು ಎಲ್ಲ ರೈತರು ಏನೋ ನಮಗೆ ದಾರಿ ದೀಪ ಆಗುತ್ತೆ ಅಂತೇಳಿ ಸಾಕಷ್ಟು ಹೊಲ ಗ್ರೂಪ್ಲಿದ್ದ ಮಾಡಿ ಏನೋ ಒಂದು ದುಡ್ಡು ಖರ್ಚು ಮಾಡಿ ಏನೋ ಒಂದು ಆಸೆ ಇಟ್ಕೊಂಡು ಪ್ರಯತ್ನ ಪಟ್ಟಾರ. ಈಗ ರೈತನ ಬಾಳೆ ಏನಾಗೈತೆ ಅಂದ್ರೆ ಈ ರೈತಾಪಿ ಜನರು ಈ ರೈತನ ಈ ಹೊಲದ ಕಡೆ ಲಕ್ಷ್ಯ ಕೊಡಬಾರ್ದು. ಆ ಲೆವೆಲಿಗೆ ರೈತನ ಪರಿಸ್ಥಿತಿ ಬಂದೈತಿ. ಆವಾಗ ಗ್ರಾಮ ಮಟ್ಟದಾಗ ಒಬ್ಬ ಕೃಷಿ ಅಧಿಕಾರಿಗಳು ನೇಮಕ ಇರ್ತಿದ್ರು. ಅವರು 2 ಹಳ್ಳಿ 3 ಹಳ್ಳಿಗೆ ಇರ್ತಿದ್ರು. ಡೈಲಿ 2 ದಿವಸಕ್ಕೆ 1 ಸರಿ 3 ದಿವಸಕ್ಕೆ 1 ಸರಿ ಹೊಲಕ್ಕೆ ವಿಸಿಟ್ ಮಾಡ್ತಿದ್ರು. ಅಕಾಲಿಕ ಮಳೆ ಬಿದ್ದುಬಿಟ್ಲೆ ರೈತರಿಗೆ ಈ ಥರ ನೀವು ಸುಧಾರಣೆ ಮಾಡಿರಿ, ಹುಳುಗಳ ಕಾಟ ತಪ್ಪಿಸ್ರಿ, ಈ ಥರ ಸ್ಪ್ರೇ ಮಾಡಿರಿ ಹೇಳ್ತಿದ್ರೆ. ಈಗ ನಾವು 4-5 ವರ್ಷದಿಂದ ನೋಡ್ತಕ್ಕಂಥ ಬಂದಂಗೆಲ್ಲ ಇದ್ದಂಥ ಅಧಿಕಾರಿಗಳನ್ನು ಡಿಸ್ಮಿಸ್ ಮಾಡಿ ಹೋಗೋದಾರ. ಗ್ರಾಮ ಮಟ್ಟದಾಗ ಯಾವ ಅಧಿಕಾರಿಗಳು ತಿಳಿಸಿ ಹೇಳುವಂಥ ವ್ಯಕ್ತಿ ಯಾರೂ ಇಲ್ಲ. ಆಮೇಲೆ ಹೋಬಳಿ ಮಟ್ಟದಾಗ ಒಂದು ಅಧಿಕಾರಿ ಇಟ್ಟಾರ. ಅವರು ಒಬ್ಬ ಅಧಿಕಾರಿ 10-15 ವಿಲೇಜ್ ಬರ್ತೈತಿ. ಅವರು ಅಲ್ಲಿ ಆಫೀಸ್ ವರ್ಕ್ ಮಾಡೋದು ದೊಡ್ಡ ಆಗದ ಅವ್ರಿಗೆ. ಇಲ್ಲಿ ಬಂದು ರೈತರಿಗೆ ಯಾರು ಟಚ್ಚೇ ಇಲ್ಲ. ಹಾಗಾಗಿ ರೈತರ ಪರಿಸ್ಥಿತಿ ರೈತಂದ ದೇಶದ ಬೆನ್ನೆಲುಬು ಅಂತೇಳಿ ಎಲ್ಲ ಪಕ್ಷಗಳು ಎಲ್ಲ ಅಧಿಕಾರಿಗಳು ಬಾಯಿಲೆ ಮಾತಾಡ್ತಾರೆ. ಆದ್ರೆ ಸ್ಥಳೀಯ ಮಟ್ಟವಾಗಿ ಈಗ ರೈತ ಕಂಗಾಲ್ಗೆಟ್ಟಾನ. ಈವರೆಗೂ ಯಾವ ಅಧಿಕಾರಿಗಳು ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ. ಫೋನ್ಯಾಗ ಕೇಳಿದ್ರೆ ಹೇಳ್ತಾರೆ, ಹಾರ್ಕಿ ಉತ್ತರ ಹೇಳ್ಕೊತ ಹೋಗ್ತಾರೆ. ಇದನ್ನ ಗಮನಕ್ಕೆ ತರಬೇಕಾದಂಥವ್ರು ಅಧಿಕಾರಿಗಳು ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ತಂದು ಜನಪ್ರತಿನಿಧಿಗಳ ಮನವರಿಕೆ ಮಾಡಿಕೊಟ್ಟು ಅದನ್ನು ರೈತರ ಕಡೆ ಲಕ್ಷ್ಯ ವಹಿಸಿ ಈ ಆದಂಥ ಲುಕ್ಷೇನಿನ ರೈತರಿಗೆ ಬರೆಸ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಪತ್ರಿಕಾ ಮಾಧ್ಯಮದವ್ರಿಗೆ ನಮ್ಮ ಮುಖಾಂತರ ಬೇಡಿಕೆ ಇಟ್ಟಿವಿ. ರೈತರಿಗೆ ಇದ್ರ ಬಗ್ಗೆ ಗೌರ್ಮೆಂಟ್ಲಿಂದ ಏನಾರ ಕ್ರಮ ತಗೋಬೇಕು. ರೈತರಿಗೆ ಭಾಳ ತೊಂದರೆ ಆಗಕತ್ತೈತಿ. ಬೀಜ ಗೊಬ್ಬರ ಅದನ್ನೆಲ್ಲ ಹಾಕಿ ಎಲ್ಲ ನುಕ್ಸಾನ ಆಗುತ್ತೆ. ಅಧಿಕಾರಿಗಳು ಯಾರು ಇಲ್ಲಿ ಗಮನಕ್ಕೆ ಬರೋದಿಲ್ಲ. ಒಟ್ಟು ಬಂದು ಭೇಟಿ ಕೊಟ್ಟು ಹ್ಯಾಂಗೆ ಏನು ಅನ್ನೋದು ಹೇಳ್ಬೇಕು. ರೈತರನ್ನ ಬಂದು ಹೇಳ್ತೀವಿ. ಒಬ್ಬರು ಅಧಿಕಾರಿಗಳು ಒಟ್ಟೆ ಬರೋದಿಲ್ಲ. ಇದು ಹೆಸರು ನೋಡ್ರಿ ಇಲ್ಲಿ ಬರ್ದೈತಿ ಹಂಗೆ ಇದೆ. ಗದಗ ತಾಲೂಕು ಕೋಟುಮಚ್ಚಿಗೆ ಗ್ರಾಮದಾಗ ಹೆಸರು ಬೆಳೆ ಬಿತ್ತಿ ರೈತರ ಅಲೆ ಕಂಗಾಲ್ಗೆಟ್ಟಾರ. ಇದುವರೆಗೂ ಯಾವುದೋ ರೈತ ಸಂಪರ್ಕ ಅಧಿಕಾರಿಗಳು ಗಮನ ಹರಿಸಿ ಇಲ್ಲಿವರೆಗೂ ಯಾವುದೋ ಪರಿಹಾರ ಹಿಂದಿನ ಕಡ್ಲಿ ಬೆಳೆಗೆ ಹಿಂಗೆ ತೊಂದರೆ ಆಗಿತ್ತು. ಸರ್ಕಾರದ ಮಟ್ಟಕ್ಕೆ ಇದನ್ನು ಗಮನಕ್ಕೆ ತಂದು ಆದಷ್ಟು ಜಲ್ದಿ ಪರಿಹಾರ ಹಾಕಿಸೋ ವ್ಯವಸ್ಥೆ ಮಾಡಬೇಕು. ಹಿಂದಾದ್ರೆ ಕಡ್ಲಿಗೆ ಹಾಕ್ಸಿಲ್ಲ. ಈಗೂ ರೈತ
ಒಂದು ಉಳ್ಳಾಗಡ್ಡಿ ಬಿತ್ತನ ಹೆಸರು ಬಿತ್ತನ ಯಾವ್ದ್ರಾಗ ಹೋದ್ರೂ ಕೀಡಿ ಅದಕ್ಕೆ ಬಿದ್ದಂಥ ರೋಗ ತಿಳಿಸುವಂಥ ಅಧಿಕಾರಿಗಳು ಗ್ರಾಮ ಮಟ್ಟದಾಗ ಯಾವ ಅಧಿಕಾರಿಗಳನ್ನ ಈವರೆಗೂ ಇಟ್ಟಿಲ್ಲ. ಒಂದು ಹೋಬಳಿ ಮಟ್ಟಕ್ಕೆ ಒಂದು ಅಧಿಕಾರಿ ನೇಮಕ ಮಾಡ್ಯಾರ, ಅವ್ರಿಗೂ ನಾಮಕ ವ್ಯವಸ್ಥೆ ಬರ್ತಾರ, ರೈತರಿಗೆ ಕಾಟಾಚಾರಕ್ಕೆ ಒಂದು ಏನೋ ಉತ್ತರ ಕೊಟ್ಟು ಹೋಗ್ತಾರ. ಅದಕ್ಕೆ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಗಮನ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ರೈತರ ಹೊಲಕ್ಕೆ ಭೇಟಿ ಕೊಟ್ಟು ಆ ಪರಿಹಾರವನ್ನ ಸರ್ಕಾರ ಮಟ್ಟದಾಗ ತರುವಂಥ ವ್ಯವಸ್ಥೆ ಅವರು ಅಧಿಕಾರಿಗಳು ರೈತರಿಗೆ ಕೊಡಿಸುವಂಥ ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಅಂದ್ರೆ ಮುಂದೆ ಈ ಹೋಬಳಿ ಮಟ್ಟದಾಗ ಬೆಟಗೇರಿ ಹೋಬಳಿ ಮಟ್ಟ, ಗದಗ ತಾಲೂಕು, ಗದಗ ಹೋಬಳಿ ಮಟ್ಟದಾಗ ಎಲ್ಲ ರೈತರು ಸೇರಿಕೊಂಡು DC ಕಚೇರಿ ಮುಂದೆ ಧರಣಿ ಕೂರುವ ವ್ಯವಸ್ಥೆ ನಾವು ಮಾಡ್ಬೇಕಂತ ತೀರ್ಮಾನ ಕೈಗೊಂಡಿದ್ದೀವಿ. ಅಂದಪ್ಪ ಕೋಳೂರ, ಗದಗ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.